ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಕೂಡ ಒಂದು ಬ್ಯೂಟಿಫುಲ್ ಆಗಿರುವಂಥ ಗ್ರ್ಯಾಂಡ್ ಡಿಸೈನ್ನ ಈಸಿಯಾಗಿ ನಾರ್ಮಲ್ ಸೂಜಿಯಿಂದ ನೀವೇ ಹೇಗೆ ಮಾಡ್ಕೊಬೋದು ಅಂತ ತೋರಿಸಿದ್ದೀನಿ. ನಾನಿಲ್ಲಿ ಬ್ಲೌಸ್ ಪೀಸ್ಗೆ ಮಾಡಿ ತೋರಿಸಿದ್ದೀನಿ. ನೀವು ಕೂಡ ಇಷ್ಟೇ ಸುಲಭವಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಬೋದು. ಯಾರೆಲ್ಲ ಮೊದಲನೇ ಸರಿ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ಅಗತ್ಯ. ನಾನು ಇದೇ ಥರ ಹೊಸ ಹೊಸ ಡಿಸೈನ್ನ ಮಾಡಿ ತೋರಿಸ್ತೀನಿ. ಇಷ್ಟ ಅದು ಸ್ಕಿಪ್ ಮಾಡದೆ ನೋಡಿ, ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಫಸ್ಟು ನಾನಿಲ್ಲಿ ಈ ರೀತಿ ನೆಕ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಬ್ಯಾಕ್ ನೆಕ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ಶೋಲ್ಡರ್ ಹತ್ರನೂ 2.5 5 ತೊಗೊಂಡಿದ್ದೀನಿ. ಮಧ್ಯದಲ್ಲಿ ಗೆರೆ ಹಾಕ್ಕೊಂಡು ಆಮೇಲೆ ಕೆಳಗಡೆ ನಾನು ಇಲ್ಲಿ 7 ಇಂಚ್ ತೊಗೊಂಡಿದ್ದೀನಿ ಬ್ಯಾಕ್ ನೆಕ್ಕು ಲೆಂತ್ ಬಂದು. ಆಮೇಲೆ ಕೆಳಗಡೆನೂ ಕೂಡ ಸ್ವಲ್ಪ ಬ್ರಾಡ್ ಬರಲಿ ಅಂತ 3 ಇಂಚ್ ತೊಗೊಂಡು ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಶೇಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ B7000 ಗ್ಲೂನ ಅಪ್ಲೈ ಮಾಡ್ತಾಯಿದ್ದೀನಿ. ನೀಟಾಗಿ ಆ ಗೆರೆ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಬಾಲ್ ಚೈನ್ನ ತಗೊಂಡು ಈ ರೀತಿ ನೀಟಾಗಿ ಅದ್ರ ಮೇಲೆ ಸ್ಟ್ರೈಟಾಗಿ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲೂ ಕೂಡ ಈ ಥರ ಕರ್ವ್ ಶೇಪ್ ಮಾಡಿಕೊಂಡು ಈ ರೀತಿ ನೀಟಾಗಿ ಗ್ಲೂ ಅಪ್ಲೈ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಸ್ಟೋನ್ ಲೇಸನ್ನು ತಗೊಂಡು ಅದನ್ನು ಕೂಡ ಸೇಮ್ ಅದೇ ಥರ ಗ್ಲೂ ಅಪ್ಲೈ ಮಾಡಿಕೊಂಡು ಸ್ವಲ್ಪ ದಪ್ಪಾಗಿ ಗ್ಲೂ ಅಪ್ಲೈ ಮಾಡ್ಕೊಳ್ಳಿ. ನೀಟಾಗಿ ಅಂಟಿಸ್ಕೊಳ್ಳಿ. ಅದಾದ ನಂತರ ಮತ್ತೆ ಇನ್ನೊಮ್ಮೆ ಸೇಮ್ ಅದೇ ಥರ ಗ್ಲೂ ಅಪ್ಲೈ ಮಾಡಿಕೊಂಡು ಇನ್ನೊಂದು ಲೇಯರು ನೀವು ಬಾಲ್ ಚೈನನ್ನು ಮತ್ತೆ ಇದೇ ರೀತಿ ನೀಟಾಗಿ ಅಂಟಿಸ್ಕೊಳ್ಳಿ. ಅದಾದಮೇಲೆ ಮೇಲ್ಗಡೆಯಿಂದ ಒಂದು ಅರ್ಧ ಇಂಚು ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಒಂದು ಮಾರ್ಕು ಅಲ್ಲಿಂದ 3 ಸೆಂಟಿಮೀಟ್ರಿಗೆ ನೀವು ಸ್ಕೇಲ್ ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಹೋಗಿ. 3 ಸೆಂಟಿಮೀಟರಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಡ್ರಾಪ್ ಶೇಪು ಕ್ಲಿಪ್ ಸ್ಟೋನು ಹಾಗೆಯೇ ರೌಂಡ್ ಶೇಪು ಗೋಲ್ಡನ್ ಕಲರು ಕ್ಲಿಪ್ ಸ್ಟೋನ್ ತೊಗೊಂಡಿದ್ದೀನಿ. ಫಸ್ಟು ನಾನಿಲ್ಲಿ ಡ್ರಾಪ್ ಶೇಪ್ ಕುಂದನ್ನು ಈ ರೀತಿ ಗ್ಲೂ ಅಪ್ಲೈ ಮಾಡಿಕೊಂಡು ಈ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ. ಅಂಟಿಸ್ಕೊಂಡಾದ ನಂತರ ಅದ್ರ ಮುಂದೆ ಮತ್ತೆ ಸ್ವಲ್ಪ ಗ್ಲೂ ಅಪ್ಲೈ ಮಾಡಿಕೊಂಡು ಅಲ್ಲಿಗೆ ನಾನು ರೌಂಡ್ ಶೇಪ್ದು ಗೋಲ್ಡನ್ ಕಲರ್ದು ಕ್ಲಿಪ್ ಸ್ಟೋನನ್ನು ಈ ರೀತಿ ಸ್ಟಿಕ್ ಮಾಡ್ತಾ ಇದ್ದೀನಿ. ಸ್ಟಿಕ್ ಆದ ನಂತರ ಮತ್ತೆ ಅದರ ಆಪೋಸಿಟ್ ಸೈಡಲ್ಲೇ ಕೂಡ ಅದೇ ರೀತಿ ಗ್ಲೂ ಅಪ್ಲೈ ಮಾಡಿಕೊಂಡು ಮತ್ತೆ ಒಂದೊಂದು ಈ ರೀತಿ ಡ್ರಾಪ್ ಶೇಪು ಕ್ಲಿಪ್ ಸ್ಟೋನನ್ನು ಸ್ಟಿಕ್ ಮಾಡ್ಕೊಳ್ತಾ ಬನ್ನಿ. ನೆಕ್ಸ್ಟು ನಾನಿಲ್ಲಿ ಈ ಫ್ಲವರ್ ಶೇಪಲ್ಲಿ ಈ ರೀತಿ ಆ ಕಡೆ 2 ಮತ್ತು ಆಪೋಸಿಟ್ ಸೈಡಲ್ಲಿ ಈ ಕಡೆ 2 ನೀಟಾಗಿ ಗ್ಲೂ ಅಪ್ಲೈ ಮಾಡಿಕೊಂಡು ಅದೇ ಸೇಮ್ ಕ್ಲಿಪ್ ಸ್ಟೋನನ್ನು ಈ ರೀತಿ ಸ್ಟಿಕ್ ಮಾಡ್ಕೊಳ್ಳಿ. ನೋಡಿ, ಈಗ ಈ ರೀತಿ ನೀಟಾಗಿ ಫ್ಲವರ್ ಥರ ನೀವು ಎಲ್ಲ ಫ್ಲವರ್ಗಳನ್ನು ಸ್ಟಿಕ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟು ನಾನಿಲ್ಲಿ ಪರ್ಲ್ ತೊಗೊಂಡಿದ್ದೀನಿ. ಇದು 3 mm ಪರ್ಲು, ಅದ್ರ ಜೊತೆಗೆ 1 mm ಗೋಲ್ಡನ್ ಬೀಡ್ಸ್. ಇದು ತೊಗೋಬೋದು, ನೀವು ಶುಗರ್ ಬೀಡ್ಸ್ ತೊಗೊಬೋದು. ಈ ಫ್ಲವರ್ ಡಿಸೈನ್ನ ಸ್ಟಿಕ್ ಮಾಡಿದಲ್ಲಿ ನಾವು 2 ಕ್ಲಿಪ್ ಸ್ಟೋನ್ ಮಧ್ಯೆ ಈ ರೀತಿ ಒಂದು ಪರ್ಲು ಮತ್ತು ಒಂದು ಗೋಲ್ಡನ್ ಬೀಡ್ಸ್ನ ಈ ರೀತಿ ಹಾಕ್ಕೊಂಡು ಈ ರೀತಿ ಒಂದ್ಸರಿ ಸ್ಟಿಚ್ ಮಾಡಿಕೊಂಡು ಮತ್ತೆ ಆಪೋಸಿಟ್ ಸೈಡಿಂದ ಮತ್ತೆ ವಾಪಸ್ ತಂದು ನಾನು ತೋರಿಸಿರೋ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಫುಲ್ಲು ಎಲ್ಲ ಕ್ಲಿಪ್ ಸ್ಟೋನ್ ಮಧ್ಯೆನೂ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಸ್ಟಿಚ್ ಆದ ನಂತರ ಇಲ್ಲಿ ನಾನು ಈ ರೀತಿ ಟ್ರಯಾಂಗಲ್ ಶೇಪ್ದು ಇದು ಕೂಡ ಯೆಲ್ಲೋ ಕಲರ್ ಕ್ಲಿಪ್ ಸ್ಟೋನನ್ನು ತಗೊಂಡಿದ್ದೀನಿ. ಅದನ್ನು ಕೂಡ ಒಂದೊಂದು ಫ್ಲವರ್ ಮಧ್ಯದಲ್ಲಿ
ಈ ರೀತಿ ಆಪೋಸಿಟ್ ಸೈಡಲ್ಲಿ ಈ ಥರ ಸ್ಟಿಕ್ ಮಾಡ್ಕೊಳ್ತಾ ಹೋಗಿ ಕರೆಕ್ಟು ಮಧ್ಯಭಾಗ ಗುರ್ತಿಸ್ಕೊಂಡು ಸ್ಟಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಮತ್ತೆ ನಾರ್ಮಲ್ ಸೂಜಿ ಥ್ರೆಡ್ಡಿಂದ ಒಂದೊಂದು ಈ ರೀತಿ 1 mm ಬೀಡ್ಸ್ನ ಮತ್ತೆ ಅದ್ರ ಮುಂದೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಎಲ್ಲ ಫಿನಿಶ್ ಆದ ನಂತರ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಡಿಸೈನು. ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಈಸಿಯಾಗಿ ನೀವು ನಾರ್ಮಲ್ ಸೂಜಿಯಿಂದನೇ ಮಾಡ್ಕೊಬೋದು. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವಿಡಿಯೋನ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.